ಡೌನ್ ಮಾಡ. ಸರಿ ನೋಡ್ರಿ ಜಾವೇದಣ್ಣ. ಮಧ್ಯಕ್ಕೆ ಬೇರೆ ಬರ್ತಿರಲ್ರಿ. Swell! Boy, swell! Swell! ಈ ದಿವಸ ನಾವು ಹಮ್ಮಿಕೊಂಡಿರೋ ವಿಷಯ ಆದರೆ ಏನಂದ್ರೆ ಈ ಸರಿ ವಿರೋಧವಾಗಿ ನಾವು ಪ್ರತಿಭಟನೆ ಇಲ್ಲೇ ಅಲ್ಲ ಕೊಡ್ತೀವಿ. ಭಾರತದಲ್ಲಿ ಮುಸ್ಲಿಮ್ಗೆ ನೋವಾಗೋದು ಇದು ವಿಷಯ ಆಗಿದೆ. ಯಾಕೆಂದರೆ ಇದರಲ್ಲಿ ಈ ಮುಸ್ಲಿಮ್ಗೆ ಅಂತ ಈಗ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಅನ್ವಯಿಸ್ತದೆ ಅಂತ ನಾವು ಎಚ್ಚರಿಕೆ ಮಾಡ್ಕೊಂಡು ಬೇರೆಯವರು ಇದು ಗಮನದಲ್ಲಿ ಇಟ್ಕೊಂಡು ಎಲ್ಲ ಜನಾಂಗದವರು ಈ ಮುಸ್ಲಿಮ್ಗೆ ಮಾತ್ರ ಅಲ್ಲ ಬೇರೆ ಜನಾಂಗಂದು ಇದು ಅನ್ವಯಿಸ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನೋವಾಗ್ತದೆ. ಯಾಕಂದರೆ ಈ ಮುಸ್ಲಿಂ ಪ್ರಾಪರ್ಟಿ ಕೊಡೋದು ಬರೀ ಮುಸ್ಲಿಂ ಜನಾಂಗಕ್ಕೆ ಅಂತ ಎಲ್ಲ ಅನ್ನಿಸ್ಕೊತಾರೆ. ಯಾಕಂದರೆ ಇದು ಕೊಡೋದು ಅಲ್ಲಾ ಹೆಸರಿನಲ್ಲಿ ಇದು ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಅಲ್ಲಾ ಹೆಸರಿನಲ್ಲಿ ಕೊಡೋದು ವಿಷಯ ಇದು ಬೇರೆಯವ್ರಿಗೆ ನಮಗೆ ಅಂತ ಕಮಿಟಿಗೆ ಅಂತ ನಾವು ಕೊಡಲ್ಲ. ಅಲ್ಲಾ ಹೆಸರಿನಲ್ಲಿ ಯಾರು ದಾನಿಗಳು ಕೊಡೋದು ಆ ವಿಷಯವಾಗಿ ಅಲ್ಲಾ ಹೆಸರಿನಲ್ಲಿ ಇರ್ತದೆ ವಿನ ಬೇರೆ ಯಾರಿಗೂ ಅನ್ನಿಸ್ತದೆ. ಬಡವರಿಗೆ ಇದು ಸಹಾಯ ಆಗ್ತದೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಸರ್ಕಾರ ಇದು ಗಮನ ಇಟ್ಕೊಂಡು ಒಂದು ಒಳ್ಳೆಯ ವೈಯಕ್ತಿಕ ಕಾನೂನು ಮಂಡಳಿ ಇವತ್ತು ಒಂದು ಕರೆ ಕೊಟ್ಟಿದೆ. ರಾಜ್ಯದ ಮುಸ್ಲಿಮರು ಜುಮಾ ನಮಾಜ್ ನಂತರ ರಸ್ತೆಗಿಳಿದು ಮಾನವ ಸರಪಳಿ ನಿರ್ಮಿಸಿ ಏನು ಒಕ್ಕೂಟ ಸರ್ಕಾರ, ಕೇಂದ್ರ ಒಕ್ಕೂಟ ಸರ್ಕಾರ ಇದೆ, ಒಂದು ಕಾನೂನು ತಂದಿದೆ, ಅದು ಮುಸಲ್ಮಾನರ ವಿರುದ್ಧವಾಗಿದೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ನನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋಕೆ ಹೇಳ್ತಿದೆ, ನಾವು ಮುಸ್ಲಿಮರ ಪರವಾಗಿ ಈ ಕಾನೂನು ಮಾಡಿದ್ದೀವಿ ಅಂತ. ಆದರೆ ನಾವೆಲ್ಲ ಮುಸ್ಲಿಮರು ಹೇಳ್ತಿದ್ದೀವಿ ಈ ಕಡೆ ನಮ್ಮ ವಿರುದ್ಧವಾಗಿದೆ ಅಂತ. ಇಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೊಡ್ತೀವಿ. ಈ ಕಾನೂನನ್ನು ಕೂಡಲೇ ವಾಪಸ್ ತಗೋಬೇಕು. ಈ ವಕ್ಫ್ ಏನಿದೆ ಅದು ಅಲ್ಲಾಹನ ಆಸ್ತಿ, ರಕ್ಷಣೆ ಮಾಡೋರು ಮುಸ್ಲಿಮರು. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ತಾರತಮ್ಯವನ್ನು ನಾವು ಮುಸ್ಲಿಂ ಸಮಾಜ ಸಹಿಸಲ್ಲ. ಕೂಡಲೇ ಎಚ್ಚೆತ್ತು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ಪಡಿಲೇಬೇಕು. ಯಾವಾಗಲೂ ಗಂಟ ಈ ಕಾಯ್ದೆ ವಾಪಸ್ ಪಡೆಯಲ್ಲ ಆಗ್ಲೂ ಗಂಟ ನಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ನಮ್ಮ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಡೈರೆಕ್ಷನ್ನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಮಾನವ ಸರಪಳಿ ನಿರ್ಮಾಣ ಆಗಿದೆ. ಮುಂದೆ ಇನ್ನೂ ಉಗ್ರ ಹೋರಾಟಕ್ಕೆ ತಿರುಗಬಹುದು. ಈ ಕೇಂದ್ರ ಸರ್ಕಾರ ಪ್ರತಿದಿನ ಪ್ರತಿ ವರ್ಷ ಯಾವಾಗಲಿಂದ 2014ರಲ್ಲಿ ಈ ಮೋದಿ ಆಡಳಿತ ಜಾರಿಗೆ ಬಂದಿದೆ ಅವತ್ತಿನಿಂದ ಕೂಡ ಮುಸ್ಲಿಂ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ನಮ್ಮ ದೇಶದ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ನಿರಂತರವಾಗಿ ಕಿರುಕುಳ ನೀಡುವಂಥ ಕಾನೂನನ್ನು ಜಾರಿಗೆ ತರ್ತಾನೆ ಇದೆ. ನಾವ್ಯಾರು ಕೇಳುತ್ತಿಲ್ಲ ವಕ್ಫಲ್ಲಿ ತಿದ್ದುಪಡಿ ಬೇಕು ಅಂತ. ಇವರು ಅರ್ಧ ರಾತ್ರಿಯಲ್ಲಿ ಎದ್ದು ಕಾನೂನನ್ನು ಬಿಲ್ನ ಪಾಸ್ ಮಾಡ್ತಾರೆ ಅಂದರೆ ಈ ಮುಸಲ್ಮಾನರ ವಿರೋಧಿ ಅನ್ನೋದು ಘಂಟಾಘೋಷವಾಗಿ ನಾವು ಹೇಳ್ತೀವಿ. ಇದು ಒಂದು ಮೊದಲನೇದಲ್ಲ. NRC ಆಗಿರ್ಬೋದು, CAA ಆಗಿರ್ಬೋದು, ಇದು ಹಲಾಲ್ ಆಗಿರ್ಬೋದು, ಆಜಾನ್ ಆಗಿರ್ಬೋದು, ಟ್ರಿಪಲ್ ತಲಾಕ್ ಆಗಿರ್ಬೋದು, ಅಥವಾ ಈ
ಇದೇನು UCC ಅಂತ ಒಂದು ಮಾಡ್ತಿದ್ದಾರೆ ಕಾನೂನು, ಇದರ ವಿರುದ್ಧ ನಮ್ಮ ಮುಸ್ಲಿಂ ಜನಾಂಗ ಎಚ್ಚೆತ್ತುಕೊಂಡಿದೆ. ನಿಮ್ಮ ಈ ಆಟ ಮುಂದಿನ ದಿನಗಳಲ್ಲಿ ನಡೆಯಲ್ಲ. ಕೂಡಲೇ ಈ ಬಿಲ್ಲನ್ನು, ಈ ಕಾಯ್ದೆಯನ್ನು ವಾಪಸ್ ಪಡಿಬೇಕು. ಈ ಕಾಯ್ದೆ ಸುಪ್ರೀಂ ಕೋರ್ಟಲ್ಲಿದೆ, ಸುಪ್ರೀಂ ಕೋರ್ಟ್ ಸ್ಟೇ ಅಲ್ಲಿದೆ. ಕೂಡಲೇ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ಪಡೆದೇ ಹೋದರೆ ಈ ದೇಶಾದ್ಯಂತ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಈ ಸಮುದಾಯ ಮತ್ತು ಹಿಂದುಳಿದ ಸಮುದಾಯ ರೆಡಿಯಾಗಿದೆ. ಕೂಡಲೇ ಕೇಂದ್ರ ಸರ್ಕಾರಕ್ಕೆ ನಾವು ಈ ಪ್ರತಿಭಟನೆಯ ಮುಖಾಂತರ, ಮಾನವ ಸರಪಳಿ ಪ್ರತಿಭಟನೆ ಮುಖಾಂತರ ಒತ್ತಾಗ್ತಿದ್ದೀವಿ. ಕೂಡಲೇ ಕಾನೂನನ್ನು ವಾಪಸ್ ಪಡಿಬೇಕು. ಜೈ ಹಿಂದ್. ಈ ನಮ್ಮ ಇವತ್ತು ಏನು ನಾವು ಮಂಡ್ಯ ಜಿಲ್ಲೆಯ ಕ್ಯಾರ್ಪಡೆಯಲ್ಲಿ ಈ ಪ್ರತಿಭಟನೆ ಮಾಡಿದ್ದೀವಿ, ಇದು ಮುಂದಿನ ಪೂರ್ತಿ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಆಗಿದೆ. ಇದೇ ಥರ ಇವರು ಏನೋ ವಾಪಸ್ ಪಡೆದೇ ಹೋದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಹಳ್ಳಿಗಳಲ್ಲಿ ಹಬ್ಬುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿದ್ದೀವಿ, ಕೂಡಲೇ ಈ ಕಾನೂನನ್ನು ವಾಪಸ್ ಪಡಿಬೇಕು. ವಾಪಸ್ ಪಡೆದು ಏನು ಯಥಾಸ್ಥಿತಿಯನ್ನು ವಕ್ಫಲ್ಲಿ ಇತ್ತು ಅದನ್ನು ಕಾಪಾಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ಈ ಪ್ರತಿಭಟನೆ ಇಡೀ ದೇಶಾದ್ಯಂತ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಅವರು ಹಮ್ಮಿಕೊಂಡಿರುವಂಥ ಪ್ರೋಗ್ರಾಮು ಹಿಂದೆ ಬರೋಣ, ಹಿಂದೆ ಬರೋಣ. ಪ್ರತಿಭಟನೆ ಅವರ ಆದೇಶದಂತೆ ಇಡೀ ರಾಜ್ಯದಲ್ಲಿ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಏನು ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಉನ್ಮಾಯಿಗಳಿದ್ದಾರೆ, ಅವರ ಆದೇಶದಂತೆ ಈ ಕ್ಯಾರ್ಪೇಟೆ ತಾಲೂಕಿನಲ್ಲಿ ಈ ನಮ್ಮ ಮುಸ್ಲಿಂ ಸಮುದಾಯ ಇವತ್ತು ಈ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಮೌನ ಪ್ರತಿಭಟನೆಯ ಉದ್ದೇಶ ಏನಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರತಿಭಟನೆ ಸಂವಿಧಾನವಾಗಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಇದು ಒಂದು ಏನು ಆಕ್ಟ್ ಮಾಡಿದ್ದಾರೆ 2014 ನಂತರ ಬಿಜೆಪಿಯ ಸರ್ಕಾರ ಬಂದ ನಂತರ ಸತತವಾಗಿ ಒಂದು ಕಾನೂನಿನ ಮೇಲೆ, ಒಂದು ಧರ್ಮದ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಜವಾಗಿರ್ಬೋದು, ಆಹಾರ ಪದ್ಧತಿಯ ಮೇಲಾಗಿರ್ಬೋದು, ಮುಸ್ಲಿಮ್ಸ್ ಮಕ್ಕಳ ವಿದ್ಯಾರ್ಥಿಗಳ ಏನು ಸ್ಕಾಲರ್ಶಿಪ್ ಇದೆ ಅದ್ರ ಮೇಲೆ ಇರ್ಬೋದು, ವ್ಯಾಪಾರದಲ್ಲಿ ಆಗಿರ್ಬೋದು, ಇಂಥ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಾಗೂ ಈಗ ಹೊಸದಾಗಿ ಸರ್ವಪಕ್ಷದ ಎಲ್ಲ ರಾಜಕೀಯ ಸರ್ವಪಕ್ಷದ ಒಂದು ಅನುಮತಿ ಇಲ್ಲದೆ ರಾತ್ರೋರಾತ್ರಿ ಈ ಅಮೆಂಡ್ಮೆಂಟ್ ಏನಿದೆ ಅವ್ರು ಪಾಸ್ ಮಾಡಿದ್ದಾರೆ. ಇದು ಒಂದು ಮುಸ್ಲಿಂ ಸಮುದಾಯಕ್ಕೆ ಮಾಡಿರುವಂಥ ಒಂದು ಅನ್ಯಾಯ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದು ಒಪ್ಪುವಂಥದ್ದಲ್ಲ ಇದು. ಹಾಗಾಗಿ ಇಡೀ ಭಾರತ ದೇಶದಲ್ಲಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ಕಾಯ್ದೆ ಇರೋದ್ರಿಂದ ಈ ಕಾಯ್ದೆಯನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ. ಹಾಗೂ ಈ ಕಾಯ್ದೆಯ ಅಸಮರ್ಥನೀಯ ಕಾಯ್ದೆಯಾಗಿದ್ದು ಸಂವಿಧಾನ ಬಾಹಿರ ಕಾಯ್ದೆಯಾಗಿದೆ. ಇದು ಯಾರು ಸ್ವೀಕಾರ ಮಾಡುವಂತಹ ಇದು ಒಂದು ಕಾಯ್ದೆ ಅಲ್ಲ. ಹಾಗೂ ಇದು ಸರ್ಕಾರಿ ಆಸ್ತಿ ಅಲ್ಲ. ಇದು ಒಂದು ಮುಸ್ಲಿಂ ಸಮುದಾಯ, ಇದು ಮುಸ್ಲಿಂ ಪೂರ್ವಜರು, ಮುಸ್ಲಿಮ್ಸ್ ಮತ್ತು ದಾನಿಗಳು ಕೊಟ್ಟಿರುವಂಥ ಈ ವಕ್ಫ್ ಆಸ್ತಿ. ಈ ವಕ್ಫ್ ಆಸ್ತಿಯನ್ನು ಸರ್ಕಾರ, ಕೇಂದ್ರ ಸರ್ಕಾರ ಕಿತ್ಕೊಳ್ಳುವ ಒಂದು ಹುನ್ನಾರದಲ್ಲಿ ತಿದ್ದುಪಡಿ ತಂದಿರುವಂತಹದ್ದು. ಹಾಗೂ ಮುಸ್ಲಿಮ್ಸರನ್ನು ನಿರಂತರವಾಗಿ ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನ ಇದಾಗಿರುತ್ತದೆ. ಹಾಗೂ ಈ ಕಾಯ್ದೆ ಪಕ್ಷಪಾತದಿಂದ ಕೂಡಿರುವಂಥ ಒಂದು ಕಾಯ್ದೆ. ಇದು ಮುಸ್ಲಿಮರಿಗಾಗಿ ರಾಜ್ಯದ ಒಂದು ಶೋಷಣೆಗಾಗಿ ಅಲ್ಲ. ಇದು ಮುಸಲ್ಮಾನರ ಒಂದು ಆಸ್ತಿಯಾಗಿರ್ತದೆ. ಇದು ದಾನಿಗಳು ಕೊಟ್ಟಿರುವಂಥ ಅಲ್ಲಾನ ಹೆಸರಿನಲ್ಲಿ ಇದು ಆಸ್ತಿಯಾಗಿರ್ತದೆ. ಹಾಗಾಗಿ ಈ ಮುಸ್ಲಿಮ್ಸರನ್ನು ದುರ್ಬಲಗೊಳಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಮುಸ್ಲಿಮ್ಸರ ಮೇಲೆ ದಾಳಿ ಮಾಡ್ತಾ ಇದೆ. ಮುಸ್ಲಿಮ್ಸರ ಒಂದು ಏನಿದೆ ಅವರ ಮನಸ್ಸಿಗೆ ನೋವಾಗುವಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ನಿರಂತರವಾಗಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡಿಕೊಂಡಿರುವಂಥ ಈ ಕಾನೂನು ನಾವು ಧಿಕ್ಕರಿಸ್ತಾ ಇದ್ದೀವಿ. ಹಾಗೂ ಇದನ್ನು ರಕ್ಷಿಸುವುದು ನಮ್ಮ ಧರ್ಮ ಇದು. ಹಾಗಾಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ತಾರತಮ್ಯ ಮತ್ತು ಅನ್ಯತವಾಗಿರುವುದರಿಂದ ಈ ಕಾಯ್ದೆಯನ್ನು ನಾವು ನಿರಂತರವಾಗಿ ಇದು ಒಂದು ಸಾಂಕೇತಿಕವಾಗಿ ಒಂದು ಹಮ್ಮಿಕೊಂಡಿರುವಂಥ ಪ್ರತಿಭಟನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾಯ್ದೆ ವಿರುದ್ಧವಾಗಿ ನಾವು
ಉಗ್ರವಾದ ಹೋರಾಟ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಹಾಗೂ ಹಳ್ಳಿಗಳಲ್ಲಿ ಈ ಪ್ರತಿಯನ್ನು ಹಮ್ಮಿಕೊಂಡು ನಾವು ನಿರಂತರವಾಗಿ ನಾವು ಈ ಕಾಯ್ದೆಯನ್ನು ವಿರೋಧಿಸ್ತಾ ಇದ್ದೀವಿ. ಹಾಗೂ ನಮ್ಮ ಈ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಅವರ ಹತ್ರ ಇಷ್ಟೇ ನಾವು ಕೇಳ್ಕೊತಾ ಇರೋದು, ಈ ನಿಮ್ಮ ಏನು ಕಾಯ್ದೆ ಮಾಡ್ತೀರಿ ಈ ಕಾಯ್ದೆಯನ್ನು ತಾವು ಹಿಂಪಡೆಯಬೇಕು ಹಾಗೂ ಮುಸ್ಲಿಮರಿಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೂ ಇನ್ನೊಂದು, ಇದು ಯಾವ ಧರ್ಮದ ವಿರುದ್ಧವಾದ ಹೋರಾಟ ಅಲ್ಲ ಇದು. ಮತ್ತು ಬರೀ ಏನು BJP ಸರ್ಕಾರ 2016 ಬಂದ ನಂತರ ಏನು ನಿರಂತರವಾಗಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ ಹೊರತು ಇನ್ಯಾರ ವಿರುದ್ಧ ಹೋರಾಟ ಅಲ್ಲ. ಹಾಗಾಗಿ ಹೇಳ್ಕೊತಾ ತಮ್ಮಲ್ಲಿ ನಾವು ಈ ಮಾತನ್ನು ನಾವು ನಿಮ್ಮ ಮುಂದೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.